ನಮಸ್ಕಾರ ಎಲ್ಲರಿಗೆ ಹೆಂಗದಿರಿ ಆರಾಮದಿರಿ ಅನ್ಕೊಂತೀನಿ ಎಲ್ಲರೂ. ಸೊ ದಿಸ್ ಇಸ್ ಮೈ ಫೋರ್ತ್ ವಿಡಿಯೋ. ಈ ವಿಡಿಯೋ ಟೋಟಲಿ ಒಂದು ಕಾನ್ಸೆಪ್ಟ್ ತೊಗೊಂಬಂದಿರಿ, ಜಿ ಎಸ್ ಟಿ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ ಏನು ಹೆಂಗ ತಿಳ್ಕೊಳ್ಳೋ ಮೊದಲ ಜಿ ಎಸ್ ಟಿ ಅಂದ್ರೆ ಏನು, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಈಗ ಎಲ್ಲಾ ರಿಜಿಸ್ಟರ್ಡ್ ಪರ್ಸನ್ಗೂ ಗೊತ್ತಿರ್ತೈತಿ ಜಿ ಎಸ್ ಟಿ ನಾವು ಮಂತ್ಲಿ ರಿಟರ್ನ್ ಫೈಲ್ ಮಾಡಬೇಕು. ನಾವು ಮಂತ್ಲಿ ರಿಟರ್ನ್ ಫೈಲ್ ಮಾಡಬೇಕು, ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡಬೇಕು ಅಂತ ಒಂದಿಷ್ಟು ಮಂದಿಗೆ ಡೌಟ್ ಇರ್ತೈತಿ. ಸೊ ಈಗ ಅದ್ರ ಬಗ್ಗೆನ ಮಾತಾಡ್ತೀನಿ. ಸೊ ಏನಪ್ಪಾ ಅಂತಂದ್ರ ನೀವು ರಿಜಿಸ್ಟ್ರೇಷನ್ ಮಾಡೋ ಟೈಮ್ ಎರಡು ಆಪ್ಷನ್ ಇರ್ತಾವ್ರಿ ನಿಮಗೆ, ಒಂದು ರೆಗ್ಯುಲರ್, ಇನ್ನೊಂದು ಕ್ಯೂ ಆರ್ ಎಂ ಪಿ. ಸೊ ನಾ ಈಗ ಕ್ಯೂ ಆರ್ ಎಂ ಪಿ ಬಗ್ಗೆ ಮಾತಾಡ್ಬೇಕಂತ ಮಾಡಿದ್ರಿ. ಸೊ ಕ್ಯೂ ಆರ್ ಎಂ ಪಿ ಅಂದ್ರೆ ಏನು? ಕ್ಯೂ ಆರ್ ಎಂ ಪಿ ಅಂದ್ರೆ ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್. ಸೊ ದ ನೇಮ್ ಇಟ್ ಸೆಲ್ಫ್ ಸೇಸ್ ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್. ಅಂದ್ರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಕ್ವಾರ್ಟರ್ಲಿ ರಿಟರ್ನ್ ಅಂದ್ರ 3 ಮಂತ್ಸಿಗೊಮ್ಮೆ ರಿಟರ್ನ್ ಫೈಲ್ ಮಾಡ್ಬೇಕ್ರಿ, ಮತ್ತ ಮಂತ್ಲಿ ಪೇಮೆಂಟ್ ಮಾಡ್ಬೇಕ್ರಿ. ನಾವು ಪೇಮೆಂಟ್ ಮಂತ್ಲಿ ಮಾಡ್ಬೇಕು, ಹೌದ್ರಿ. ಆ ರಿಟರ್ನ್ ಕ್ವಾರ್ಟರ್ಲಿ ಮಾಡ್ಬೇಕ್ರಿ. ನೀವು ಪೇಮೆಂಟ್ ಕ್ವಾರ್ಟರ್ಲಿ ಮಾಡ್ತೀರನ? ಇಲ್ಲ ಸರ್. ಸೊ ಇಟ್ ಇಸ್ ಅ ಸ್ಕೀಮ್, ಅಂದ್ರೆ ಜಿ ಎಸ್ ಟಿ ಒಂದು ಸ್ಕೀಮ್ ರೀ. ನೀವೇನ್ ಮಾಡ್ಬೇಕು? ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡ್ಬೇಕು, ಮಂತ್ಲಿ ಪೇಮೆಂಟ್ ಮಾಡ್ಬೇಕು. ಸೊ ಎಲಿಜಿಬಿಲಿಟಿ, ಕ್ಯೂ ಆರ್ ಎಂ ಪಿ ಎಲಿಜಿಬಿಲಿಟಿ ಯಾರ್ಯಾರಿಗೆ ಐತ್ರಿ? ಇದು ಹೆಂಗಪ್ಪ ಅಂತಂದ್ರ ಇನ್ ದ ಪ್ರಿಸೀಡಿಂಗ್ ಫೈನಾನ್ಷಿಯಲ್ ಇಯರ್ ಮತ್ ಈಗಿನ ಕರೆಂಟ್ ಇಯರ್ದಾಗ ಅಪ್ ಟು 5 crore ಇರ್ಬೇಕ್ರಿ. ಅಂದ್ರೆ ಈಕ್ವಲ್ ಟು ಆರ್ ಬಿಲೋ 5 crore ನಿಮ್ದು ಟರ್ನ್ ಓವರ್ ಇರ್ಬೇಕು. ಅಂದಾಗ ಮಾತ್ರ ಕ್ಯೂ ಆರ್ ಎಂ ಪಿ ಬರ್ತೈತಿ. ಇರ್ಲಿಕ್ಕಂದ್ರೆ ನಿಮ್ಗೆ ಕ್ಯೂ ಆರ್ ಎಂ ಪಿ ಔಟ್ ಮಾಡಕ್ ಬರಂಗಿಲ್ಲ. ಮೋರ್ ದೆನ್ 5 crore ಬಂತಂದ್ರೆ ನಿಮ್ಗೆ ಕ್ಯೂ ಆರ್ ಎಂ ಪಿ ಔಟ್ ಮಾಡಕ್ ಬರಂಗಿಲ್ಲ. ನಿಮಗೆ ಕ್ವಶನ್ ರೈಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ದು ಒಂದು ಕ್ಯೂ ಆರ್ ಎಂ ಪಿ ಸ್ಕೀಮ್ ಔಟ್ ಮಾಡಿವ್ ನಾವು, ಅವಾಗ ನಮ್ದು ಬಿಲೋ 5 crore ಐತಿ. ಈಗ ನಾವು ನೆಕ್ಸ್ಟ್ ಒಂದ ಇಯರ್ದಾಗ ಮೋರ್ ದೆನ್ 5 crore ಬಂತು, ಅವಾಗ ಏನ್ ಮಾಡ್ಬೋದು ಸರ್? ನೀವು ಇಮಿಡಿಯೇಟ್ ರೆಗ್ಯುಲರ್ ಸ್ಕೀಮಿಗೆ ಇದು ಆಗ್ಬೇಕು. ಅದು ಡೇಟ್ ಯಾವಾಗಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನ್ಕೋರಿ, ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಇದು ಒಂದು ಕ್ವಾರ್ಟರ್ ಹೌದ್ರಿ. ಈ ಕ್ವಾರ್ಟರ್ದಾಗ ನಿಮ್ದು ಅಂದ್ರೆ ಮಾರ್ಚ್ದಾಗ ನಿಮ್ದು 5 crore, ಮಾರ್ಚ್ ಬೇಡ್ರಿ, ಫೆಬ್ರವರಿ ಒಳಗ ನಿಮ್ದು 5 crore ಎಕ್ಸಿಡ್ ಆಯ್ತು. ಸೊ ನೀವೇನಂತೀರಿ? ಮಾರ್ಚ್ದಾಗ ರೆಗ್ಯುಲರ್ ಫೈಲಿಂಗ್ ಮಾಡ್ಬೇಕನ್ನ? ಇಲ್ಲ ಸರ್. ಈ ಫೆಬ್ರವರಿಗೆ ನಿಮ್ದು ಏನಾರ ಇದು ಆತಂದ್ರ ನಿಮಗೊಂದು ಗೌರ್ಮೆಂಟ್ ರಿಲ್ಯಾಕ್ಸೇಷನ್ ಕೊಟ್ಟೈತಿ. ಇಲ್ಲಪ್ಪ, ಆ ಕ್ವಾರ್ಟರ್ ಎಂಡ್ ಮಾಡ್ರಿ, ಆ ಕ್ವಾರ್ಟರ್ ಎಂಡ್ ಮಾಡಿಂದ ನೆಕ್ಸ್ಟ್ ಕ್ವಾರ್ಟರ್ ಇಂದ ಮಂತ್ಲಿ ಫೈಲ್ ಮಾಡ್ರಿ ಅಂತ ನಿಮ್ಗೆ ರಿಲ್ಯಾಕ್ಸೇಷನ್ ಕೊಟ್ಟೈತಿ. ಸೊ ಕ್ಯೂ ಆರ್ ಎಂ ಪಿ ಅಂದ್ರೆ ಏನಂತ ಗೊತ್ತಾತ್ರಿ? ಎಲಿಜಿಬಿಲಿಟಿ ಯಾರ್ಯಾರಿಗ್ರಿ? 5 crore ಅದರಿ, ಮತ್ 5 crore ಎಕ್ಸ್ಟೆಂಡ್ ಆತಂದ್ರೆ ಯಾವಾಗ ಅನ್ನೋದು ಹೇಳ್ಕೊಟ್ಟಿನ್ರಿ. ಮತ್ ಇನ್ನೊಂದು ಕ್ಯೂ ಆರ್ ಎಂ ಪಿ ಸ್ಕೀಮ್ ಯಾರ್ಯಾರಿಗ್ರಿ? ನೀವು ಎಲ್ಲಾ ಹಿಂದಿಲ್ಲು ರಿಟರ್ನ್ ಬರಬ್ಬರಿ ರಿಟರ್ನ್ ಫೈಲ್ ಮಾಡಿರ್ಬೇಕ್ರಿ, ಅವ ಮಾತ್ರ ಕ್ಯೂ ಆರ್ ಎಂ ಪಿ ಔಟ್ ಮಾಡಕ್ ಆಕತ್ರಿ. ಇನ್ನೊಂದು ಇದು ಎನ್ ಆರ್ ಟಿ ಪಿ, ಸಿ ಟಿ ಪಿ ಅವ್ರಿಗೆ ಬರಂಗಿಲ್ರಿ. ಎನ್ ಆರ್ ಟಿ ಪಿ, ಸಿ ಟಿ ಪಿ ಅಂದ್ರ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್. ಸಿ ಟಿ ಪಿ ರೀ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ ಅಂದ್ರ ಹೊರಗಲ್ ದೇಶದಾರ ಇಲ್ಲಿ ಬಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರಲ್ರಿ ಅವ್ರಿ. ಸಿ ಟಿ ಪಿ ಅಂದ್ರೆ ಫಾರ್ ರೆಗ್ಯುಲರ್ ಒಂದ್ ಯಾವ್ದಾರ ಸ್ಪೆಸಿಫಿಕ್ ಇವೆಂಟ್ ತೊಗೊಂಡಿರ್ತಾರೆ, ಅವರಿಗೆ ಕ್ಯೂ ಆರ್ ಎಂ ಪಿ ಸ್ಕೀಮ್ ಬರಂಗಿಲ್ರಿ. ಈಗ ಅದನ್ನ ಹೇಳಿದ್ನಲ್ರಿ, 5 crore ಕಿನ ಎಕ್ಸೀಡ್ ಆತಂದ್ರೆ ಹೆಂಗ್ ಟರ್ನ್ ಓವರ್, ಅವಾಗ ಹೇಳಿದ್ನಲ್ರಿ. ನೆಕ್ಸ್ಟ್ ಅವ್ರ ಏನಾರು ಇಲ್ಲಿ ಇನ್ ಎಲಿಜಿಬಲ್ ಆಕ್ಕಾರ ಕ್ಯೂ ಆರ್ ಎಂ ಪಿ, ಇನ್ ಎಲಿಜಿಬಲ್ ಆಗಿ ರೆಗ್ಯುಲರ್ ಸ್ಕೀಮಿಗೆ ಬರ್ತಾರೆ. ಅವ್ರು ಯಾವ ರೆಗ್ಯುಲರ್ ಸ್ಕೀಮಿಗೆ ಬರ್ತಾರಪ್ಪ ಅಂತಂದ್ರ ಆ ಕ್ವಾರ್ಟರ್ನ್ಯಾಗ ಎಂಡ್ ಆಗಿ ನೆಕ್ಸ್ಟ್ ಮಂತ್ ನಿಂದ ಬರ್ತಾರ್ರಿ ಅವ್ರು. ಓಕೆ. ಇನ್ನೊಂದು ಕ್ಯೂ ಆರ್ ಎಂ ಪಿ ಸ್ಕೀಮ್ ಹೆಂಗಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಬಿಸ್ನೆಸ್ ಐತಿ ಅಂತ ಅನ್ಕೋರಿ. ನಿಮ್ದು ಬೆಂಗಳೂರದಾಗ ಐತಿ, ಬಾಗಲಕೋಟೆಯಾಗ ಐತಿ, ಹುಬ್ಬಳ್ಳಿಯಾಗ ಐತಿ. ಸೊ ನಿಮ್ಗೆ ಹೆಂಗಪ್ಪ ಅಂತಂದ್ರೆ ಬಿಲೋ 5 crore ಐತಿ ನಿಮ್ದು. ನೀವು ಮೂರು ಕನ್ಸಿಡರ್ ಮಾಡಿ 5 crore ನಿಮ್ದೇನ್ ಟರ್ನ್ ಓವರ್ ಬಿಲೋನ ಐತಿ. ಸೊ ನಿಮಗೊಂದು ಡೌಟ್ ಇರ್ಬೇಕು, ಈಗ ನಾವು ಮೂರು ಕಡೆನ ಒಂದ್ ಕಡೆ ಕ್ಯೂ ಆರ್ ಎಂ ಪಿ ತಗೊಂಡ್ರೆ ಮೂರು ಕಡೆ ತಗೋಬೇಕನ್ನ? ಇಲ್ಲ ಸರ್. ಇಟ್ ಈಸ್ ಲೊಕೇಶನ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ನೀವು ಬಾಗಲಕೋಟೆ ತಗೋಬಹುದು, ಹುಬ್ಬಳ್ಳಿ ತಗೋಬಹುದು, ಬೆಂಗಳೂರು ಬಿಡಬಹುದು. ಸೊ ಇಟ್ ಈಸ್ ಲೊಕೇಶನ್ ಬೇಸ್ಡ್ ನಡೀತದೆ. ಆದ್ರ ಈಗ ಮೂರುದು ಒಂದರ ಮ್ಯಾಗ ಜಿ ಎಸ್ ಟಿ ಮ್ಯಾಗ ಒಂದ ರಿಜಿಸ್ಟ್ರೇಷನ್ ಮ್ಯಾಗ ತಗೊಂಡಿರ್ತೀರಿ ನೀವು. ನಿಮ್ದು ಟರ್ನ್ ಓವರ್ 5 crore ಆತಂದ್ರೆ ಮೂರು ಕಡೆ ತಗೊಳಕ್ ಬರಂಗಿಲ್ರಿ. ಅವಾಗ ನೀವು ಇನ್ ಎಲಿಜಿಬಲ್ ಹಾಕಿ ಕ್ಯೂ ಆರ್ ಎಂ ಪಿ. ಓಕೆ. ನೆಕ್ಸ್ಟ್ ಏನ್ರಿ? ಟೈಮ್ ಲಿಮಿಟ್. ಈಗ ಅವಾಗಪ್ಪ ಅಂತಂದ್ರೆ ಈಗ ನೀವು ಒಂದು ರೆಗ್ಯುಲರ್ ಸ್ಕೀಮ್ದಾಗ ಅದೇರಿ, ನಿಮಗೆ ಕ್ಯೂ ಆರ್ ಎಂ ಪಿ ಔಟ್ ಮಾಡ್ಬೇಕಂತ ಅನಸ್ತು. ನೀವು ಟೈಮ್ ಲಿಮಿಟ್ ಯಾವಾಗ ಐತ್ರಿ ಅಂದ್ರೆ ಈಗ ಒಂದ್ ಕ್ವಾರ್ಟರ್ದಾಗ ಅದೇರಿ. ಫಾರ್ ಎಕ್ಸಾಂಪಲ್ ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಅದ ಕ್ವಾರ್ಟರ್ನ ತಗೊಳ್ಳೋದು. ನಿಮ್ಗೆ ಯಾವಾಗ ಈಗ ಕ್ಯೂ ಆರ್ ಎಂ ಪಿ ಶಿಫ್ಟ್ ಆಗ್ಬೇಕು ಅನಿಸ್ತು, ಇಲ್ಲ ನೀವು ರೆಗ್ಯುಲರ್ದಾಗ ಅದೇರಿ, ಅವಾಗ ಯಾವಾಗ ಮಾಡ್ಬೇಕು? ಆಪ್ಟ್ಔಟ್ ಮಾಡ್ಕೋಬೇಕಂದ್ರ ಈ ಕ್ಯೂ ಆರ್ ಎಂ ಪಿ ಇಂದ ನೀವು ಆಪ್ಟ್ಔಟ್ ಆಗ್ಬೇಕಂದ್ರೆ ರೆಗ್ಯುಲರಿಗೆ ಹೋಗ್ಬೇಕು. ನಿಮ್ಗೆ ವ್ಯಾಲೆಂಟರಿ ಹೋಗ್ಬೇಕು ಅನಿಸ್ತು, ಅವಾಗ ರೆಗ್ಯುಲರ್ ಹೋಗ್ಬೇಕಂದ್ರೆ ನಿಮ್ಗೆ ಒಂದು ಟೈಮ್ ಪೀರಿಯಡ್ ಯಾವಾಗಿಂದ ಯಾವಾಗ ಈ ಕ್ವಾರ್ಟರ್ದಾಗ ಇರ್ತದಲ್ರಿ, ಕ್ವಾರ್ಟರ್ ಇಂದ ಸೆಕೆಂಡ್ ಮಂತ್ ಬರ್ತದಲ್ರಿ, ಸೆಕೆಂಡ್ ಮಂತ್ ನ ಫಸ್ಟ್ ಡೇ. ಕನ್ಫ್ಯೂಸಿಂಗ್ ಐತ್ರಿ, ಸ್ವಲ್ಪ ಹೇಳ್ತೇನೆ. ಫಸ್ಟ್ ಡೇ ಆಫ್ ದ ಸೆಕೆಂಡ್ ಮಂತ್ ಆಫ್ ದ ಕ್ವಾರ್ಟರ್ ಟು ದ ಲಾಸ್ಟ್ ಡೇ ಆಫ್ ದ ಫಸ್ಟ್ ಮಂತ್ ಆಫ್ ದ ಕ್ವಾರ್ಟರ್. ಅಂದ್ರೆ ಎಕ್ಸಾಂಪಲ್ ಈಸಿ ಹೇಳ್ತೀನಿ ಕೇಳ್ರಿ, ಏನಿಲ್ರಿ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಐತ್ರಿ ಅಂದ್ರ ಫೆಬ್ರವರಿ 1st ಇಂದ ಚಲೋ ಮಾಡ್ತೀರಿ ನೀವು. ಅಲ್ಲಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮುಗಿಯೋ ತನಕ ನಿಮಗ ಆಪ್ಟ್ಔಟ್ ಕ್ಯೂ ಆರ್ ಎಂ ಪಿ ಹೋಗಕ ಚಲೋ ಆಗತ್ತೆ. ಅಂದ್ರೆ ಯಾವಾಗ್ರಿ? ಫೆಬ್ರವರಿ 1st ಇಂದ ಅಂದ್ರ ಫಸ್ಟ್ ಡೇ ಆಫ್ ದ ಸೆಕೆಂಡ್ ಮಂತ್ ಆಫ್ ದ ಪ್ರಿಸೀಡಿಂಗ್ ಕ್ವಾರ್ಟರ್ ಟಿಲ್ ದ ಲಾಸ್ಟ್ ಡೇ ಆಫ್ ದ ಫಸ್ಟ್ ಮಂತ್ ಆಫ್ ದ ಕ್ವಾರ್ಟರ್. ಸೊ ಫೆಬ್ರವರಿ 1st ಇಂದ 31st ಏಪ್ರಿಲ್ ತನಕ ನಿಮ್ಗೆ ಆಪ್ಟ್ಔಟ್ ಆಗ ಕ್ಯೂ ಆರ್ ಎಂ ಪಿ ಚಾನ್ಸ್ ಐತ್ರಿ. ನಿಮ್ಗೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ಐತಿ ಇಲ್ಲಿ, IFF ಅಂತೇಳಿ. IFF ಅಂದ್ರೆ ಏನು? ಇನ್ವಾಯ್ಸ್ ಫರ್ನಿಶಿಂಗ್ ಫೆಸಿಲಿಟಿ. ಅಂದ್ರೆ ಇದು ಏನಂದ್ರೆ ಸರ, ಈಗ ಹೆಂಗಪ್ಪ ಅಂತಂದ್ರ
ನೀವು ಕ್ವಾರ್ಟರ್ಲಿ ರಿಟರ್ನ್ ಫೈಲಿಂಗ್ ಮಾಡ್ತೀರಿ. ಈಗ ನಿಮಗೆ ಏನ್ ಮಾಡ್ತಾರ ಅಂತಂದ್ರೆ ಬಿ ಇರ್ತಾವ. ಬಿ ಅಂದ್ರೆ ಬಿಸ್ನೆಸ್ ರೀ. ಅವರಿಗೆ ಏನಾಗತ್ತಪ್ಪ ಅಂದ್ರೆ ITC ಕ್ಲೇಮ್ ಮಾಡಕ್ ಬರಂಗಿಲ್ಲ ಅನ್ಲೆಸ್ ಏನ್ ಅಂಟಿಲ್ ನೀವು ಫೈಲ್ ಮಾಡಾರ. ಸೊ ನಿಮಗ್ ಅವಾಗ ಏನ್ ಕೊಟ್ರ, ಚಾನ್ಸ್ ಕೊಟ್ರ IFF ಅಂತ. ಅವಾಗ ಏನ್ ಮಾಡ್ಬೇಕು, ನೀವು ಫಸ್ಟ್ ಮಂತಿನ ಅಂದ್ರ ಈಗ ಒಂದ್ ತಿಂಗಳ ನೀವು ರಿಟರ್ನ್ ಫೈಲಿಂಗ್ ಅಂಕರು ಇಲ್ರಿ. ಸೊ ನೀವು ಅವಾಗ ಏನ್ ಮಾಡ್ಬೇಕು, IFF ಅನ್ನೋ ಒಂದು ಕಾನ್ಸೆಪ್ಟ್ ಐತಲ್ಲ, ಅಲ್ಲಿ ಹೋಗಿ ನಿಮ್ ಬಿಲ್ ನೀವು ಇನ್ವಾಯ್ಸ್ ಅಪ್ಲೋಡ್ ಮಾಡ್ಬೋದು. ಅದರಿಂದ ಏನ್ ಯೂಸ್ ಆಗತ್ತೆ ಅಂದ್ರೆ ಬಿ ಇನ್ವಾಯ್ಸ್ ಇಂದ ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ದ್ಯಾಟ್ ಅದರ್ ಕಸ್ಟಮರ್ ನಿಮ್ಮಿಂದ ಏನ್ ತೊಗೊಂಡಿರ್ತಾರ ಅವ್ರ ITC ಕ್ಲೇಮ್ ಮಾಡಕ್ ಹೆಲ್ಪ್ ಆಗುತ್ತೆ. ಅಂಡ್ IFF ಯಾರಿಗ್ರಿ, B2C ಅವ್ರಿಗೆ ಅಪ್ಲೈ ಇಲ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಗ ಇನ್ನೊಂದು ಹೆಂಗಪ್ಪ ಅಂತಂದ್ರ, ನೀವು ಮಂತ್ಲಿ ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿ ನಾ ಟ್ಯಾಕ್ಸ್ ಹೆಂಗ್ ಮಾಡ್ಬೇಕು. ಈಗ ನಾವು ಫೈಲಿಂಗ ಮಾಡಿರಂಗಿಲ್ಲ, IFF ಒಳಗೆ ಅಷ್ಟ ಫೈಲಿಂಗ್ ಮಾಡಿರ್ತೀವಿ, GSTR1 ಫೈಲಿಂಗ ಮಾಡಂಗಿಲ್ಲ ನಾವು ಮಂತ್ಲಿ. ಹೆಂಗ್ ಪೇಮೆಂಟ್ ಮಾಡೋದು ಏನು, ಅದಕ್ಕೆ 2 ಮೆಥಡ್ ಅದಾವ ಸರ್. ಒಂದು ಫಿಕ್ಸ್ಡ್ ಸಮ್ ಮೆಥಡ್, ಇನ್ನೊಂದು ಸೆಲ್ಫ್ ಅಸೆಸ್ಮೆಂಟ್ ಮೆಥಡ್. ಫಿಕ್ಸ್ಡ್ ಸಮ್ ಮೆಥಡ್ ಒಳಗ ಹೋದ ಕ್ವಾರ್ಟರ್ ಒಳಗ ನೀವು ಎಷ್ಟು ಟ್ಯಾಕ್ಸ್ ಪೇ ಮಾಡಿರ್ತೀರಿ ಅದ್ರದ್ದು 35% ಪೇ ಮಾಡ್ಬೇಕ್ರಿ. ಇದು ಫಿಕ್ಸ್ಡ್ ಸಮ್ ಮೆಥಡ್. ಸೆಲ್ಫ್ ಅಸೆಸ್ಮೆಂಟ್ ಮೆಥಡ್ ಒಳಗ ರಿಯಲ್ ರೀ. ಹೆಂಗಪ್ಪ ಅಂತಂದ್ರ ಈ ಒಂದ್ ತಿಂಗಳು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು, ಇಷ್ಟು ಸೇಲ್ ಮಾಡೀನಿ, ಇಷ್ಟು ಅಮೌಂಟ್ ಬಂತು, ನಾ ಇಷ್ಟು ಪೇ ಮಾಡ್ತೀನಿ, ಇದು ಮಂತ್ಲಿ ಪೇಮೆಂಟ್ ಮಾಡ್ಬೇಕ್ರಿ. ಇನ್ನೊಂದು ಇದ್ರಾಗ ಯಾವ್ಯಾವ ರಿಟರ್ನ್ ಯಾವ್ಯಾವ ಡ್ಯೂ ಡೇಟ್ ಬರ್ತಾವು. ಈಗ GSTR ಕ್ವಾರ್ಟರ್ಲಿ ನೀವು ಕ್ವಾರ್ಟರ್ಲಿ GSTR1 ಫೈಲ್ ಮಾಡ್ತೀರಿ ಅಂದ್ರೆ 3 ಮಂತಿಗೆ ಒಮ್ಮೆ 3 ಮಂತ್ಸ್ ಒನ್ಸ್ ಮಾಡ್ತೀರಿ. ಅದ್ರ ಡ್ಯೂ ಡೇಟ್ ಏನ 13th of the month after the quarter ends. ಅಂದ್ರ ಹೆಂಗಪ್ಪ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 13th ವರೆಗೆ ನೀವು GSTR1 ಫೈಲಿಂಗ್ ಮಾಡಕ ಟೈಮಿಂಗ್ ಐತಿ ಸರ್, ಅದು ಡ್ಯೂ ಡೇಟ್ ಆಗುತ್ತೆ. ಈಗ IFF ನೀವು ಮಂತ್ಲಿ ಏನದ ಹೇಳಿದ್ನಲ್ಲ ನಾನು, ಜನವರಿ ಫೆಬ್ರವರಿ ಒಳಗೆ B2B ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ IFF ಮಾಡಿರಲ್ಲ, ಅದ್ರದ್ದು ಯಾವಾಗ ಐತಿ ಡ್ಯೂ ಡೇಟ್, ಅದ್ರದ್ದು 13th of the ನೆಕ್ಸ್ಟ್ ಮಂತ್ ಆಫ್ಟರ್ ದ ಕ್ವಾರ್ಟರ್ ಎಂಡ್ಸ್. ಈಗ ಹೆಂಗಪ್ಪ ಅಂತಂದ್ರೆ ಜನವರಿ ಫೆಬ್ರವರಿ 13th ತನಕ ನಿಮ್ಗೆ IFF ಡ್ಯೂ ಡೇಟ್ ಕೊಟ್ಟಾರೆ. ಈಗ ಮಂತ್ಲಿ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಯಾವ್ದು, ಅದಕ್ಕೆ PMT06 ಅಂತೇಳಿ ಫಾರ್ಮ್ ಐತಿ ಸರ್, ಅದರಿಂದ ನೀವು ಪೇ ಮಾಡ್ಬೋದು. ಅದು ಯಾವಾಗ ಅಂತಂದ್ರೆ 25th of the ನೆಕ್ಸ್ಟ್ ಮಂತ್ ಡ್ಯೂ ಡೇಟ್ ರೀ. ಅದು ಅಂದ್ರ ಈಗ ಜನವರಿ ಮಂತ್ ಐತೆ ಅಂತ ಅನ್ಕೋರಿ, ಫೆಬ್ರವರಿ ಒಳಗ ಫೆಬ್ರವರಿ 25th ತನಕ ನೀವು ಜನವರಿ ಮಂತಿಂದ ಪೇಮೆಂಟ್ ಮಾಡ್ಬೇಕು. ಈಗ ಮಾರ್ಚದ್ ಯಾವಾಗ್ರಿ, ಫೆಬ್ರವರಿ ಯಾವಾಗ ಪೇ ಮಾಡ್ತೀರಿ, 25th ಮಾರ್ಚದವರೆಗೆ ನೀವು ಪೇ ಮಾಡ್ತೀರಿ. ಇದ್ರಿ GSTR3 ಬ್ಯಾಂಕ್ ಕ್ವಾರ್ಟರ್ಲಿ ನೀವು ಫೈಲ್ ಮಾಡತ್ತೀರಿ, ಅದರದ್ದು 22nd of the month ಆಫ್ಟರ್ ಕ್ವಾರ್ಟರ್ ಎಂಡ್ಸ್. ಅಂದ್ರ ಜನವರಿ ಫೆಬ್ರವರಿ ಮಾರ್ಚದ ಎಕ್ಸಾಂಪಲ್ ತಗೊಂಡು ಮತ್ತೆ ಏಪ್ರಿಲ್ 22nd ವರೆಗೂ ನಿಮ್ಗೆ ಡ್ಯೂ ಡೇಟ್ ಟೈಮ್ ಇರ್ತದೆ. ಈಗ ನೀವು ಮಂತ್ಲಿ ಪೇಮೆಂಟ್ ಮಾಡಿಲ್ಲ, ಒಳ್ಳೆ ಇನ್ನೊಂದು ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡಿಲ್ಲ, ಅವಾಗ ಏನಾರ ಲೇಟ್ ಫೀಸು ಇಂಟ್ರೆಸ್ಟ್ ಐತಿ ಅನ್ಸರ್. ಹೌದ್ರಿ, ಲೇಟ್ ಫೀಸ್ ಐತಿ, 50 per day ಐತ್ರಿ. 50 per day ಅಂದ್ರೆ 25 CGST ಹೋಗತ್ರಿ, 25 SGST ಹೋಗತ್ರಿ. ಸೊ 50 per day ನೀವು ಹೆಂಗ ಅಲ್ಲಿ ಅಂದ್ರೆ ಡ್ಯೂ ಡೇಟ್ ಇಂದ ಲಾಸ್ಟ್ ಡೇ ಇಂದ ಅಲ್ಲಿಂದ ನೆಕ್ಸ್ಟ್ ಡೇ ಇಂದ 50 per day ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು ಇಂಟ್ರೆಸ್ಟ್ ಐತೆ ಹೌದು ಸರ್, 18% per annum ಅಂಡ್ ಡ್ಯೂ ಡೇಟ್ ನೆಕ್ಸ್ಟ್ ಡೇ ಇಂದ ಯಾವಾಗ ನೀವು ಆಕ್ಚುಯಲ್ ಪೇಮೆಂಟ್ ಮಾಡ್ತೀರಾ ಅಲ್ಲಿ ತನಕ ಇಂಟ್ರೆಸ್ಟ್ ಆಗುತ್ತೆ. ಸೊ ಹರಿ ಮಾಡಿದ್ ಅನ್ಕೊಂತೀನಿ ಸರ್, ನಾ ಏನೇನ್ ಕವರ್ ಮಾಡಿದೆ. QRMP ಅಂದ್ರೆ ಏನ್ರಿ, ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್. ಸಿಂಪಲ್ ಐತೆ, ಏನಿಲ್ಲ, ನೀವು ಕ್ವಾರ್ಟರ್ಲಿ ರಿಟರ್ನ್ ಮಾಡ್ಬೇಕು, ಮಂತ್ಲಿ ಟ್ಯಾಕ್ಸ್ ಫೈಲ್ ಮಾಡ್ಬೇಕು. ಎಲಿಜಿಬಿಲಿಟಿ ಯಾರ್ಯಾರಿಗ್ರಿ, CTP NRTP ಬರಂಗಿಲ್ಲ, ಒಳ್ಳೆ ಹೋದ ತಿಂಗಳು ಯಾರ GST ಫೈಲಿಂಗ್ ಯಾರ ಬರಬ್ಬರಿ ಮಾಡಂಗಿಲ್ಲ ಅವ್ರಿಗೆ ಬರಂಗಿಲ್ಲ. ಇನ್ನೊಂದು 5 crore ಏನಿರ್ತಾರ ಅಪ್ ಟು 5 crore ಅಷ್ಟ ಟರ್ನ್ ಓವರ್ ಅವ್ರಿಗೆ ಅಷ್ಟ ಬರ್ತೈತಿ. ಈಗ 5 crore ಎಕ್ಸಿಡ್ ಆತಂದ್ರೆ ಏನಾಗತ್ತ, ನೀವು ಇನ್ ಎಲಿಜಿಬಲ್ ಆಗ್ತೀರಿ. ಓಕೆ, ಇದು ಇನ್ನೊಂದು ಪ್ಯಾನ್ ವೈಸ್ ರೀ, ನಿಮ್ಗೆ ಹೇಳಿನಿ ಪ್ಯಾನ್ ವೈಸು ಲೊಕೇಶನ್ ವೈಸ್ ಅಪಾಯಿಂಟ್ ಹೇಳಿದ್ನಲ್ರಿ, ಅರ್ಥ. ಟೈಮ್ ಲಿಮಿಟ್ ಆಫ್ಟ್ ಫಾರ್ QRMP ಯಾವಾಗ ಹೇಳೇನ್ರಿ, ಏನ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ, ನೆನಪೈತನ್ರಿ. ಫಸ್ಟ್ ಡೇ ಆಫ್ ದ ಸೆಕೆಂಡ್ ಮಂತ್ ಟು ದ ಲಾಸ್ಟ್ ಡೇ ಆಫ್ ದ ಫಸ್ಟ್ ಮಂತ್ ಆಫ್ ದ ಕ್ವಾರ್ಟರ್ ಎಂಡ್ಸ್ ಅಂತೇಳಿ. ಆಮೇಲೆ ಇನ್ವಾಯ್ಸ್ ಫರ್ನಿಶಿಂಗ್ ಕಾನ್ಸೆಪ್ಟ್ ಹೇಳೇನ್ರಿ, ಮತ್ ಮಂತ್ಲಿ ಟ್ಯಾಕ್ಸ್ ಹೆಂಗ್ ಪೇ ಮಾಡ್ಬೇಕಂತ ಹೇಳೇನ್ರಿ, ರಿಟರ್ನ್ ಯಾವ್ಯಾವ ಬರ್ತಾವ ಡ್ಯೂ ಡೇಟ್ ಹೇಳೇನ್ರಿ, ಒಳ್ಳೆ ಲೀಟ್ ಫೇಸ್ ಹೇಳೇನ್ರಿ, ಇಂಟ್ರೆಸ್ಟ್ ಅಂಡ್ QRMP ಹೇಳೇನ್ರಿ. ಇಷ್ಟ ಸರ ಹರಿ ಬಾಳ ಆಯ್ತು ಅನ್ಕೊಂತೀನಿ. ದಿಸ್ ಇಸ್ ದ ಕಾನ್ಸೆಪ್ಟ್. ನಾ ಎಷ್ಟ್ ನನ್ನ ಬೆಸ್ಟ್ ಕೊಟ್ಟು ಹೇಳ್ಬೇಕಂತ ಟ್ರೈ ಮಾಡಿ ನಂಗೆ ಮಾಡೀನಿ ಸರ. ಏನೋ ಮಿಸ್ಟೇಕ್ ಇತ್ತಂದ್ರು ಕಮೆಂಟ್ ಮುಖಾಂತರ ಹೇಳ್ರಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ ಸಂತೋಷ್ ಸಿದ್ದಿಮನಿ. ಥ್ಯಾಂಕ್ ಯು ವೆರಿ ಮಚ್.